ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯ ಹೆಸರನ್ನು ಕೂಡ ನಾನು ಹೇಳಲು ಇಷ್ಟಪಡೋದಿಲ್ಲ. ಯಾಕಂದ್ರೆ ಒಬ್ಬ ಸರ್ಕಾರಿ ಶಾಸಕ ನನ್ನ ಪತಿ ಏನು ನಿನ್ನ ವಯಸ್ಸು ಅಂತ ಹೇಳ್ತಾನೆ. ನನ್ನ ಪತಿ ರಾಜಕೀಯದ ಅನುಭವದ ವಯಸ್ಸು ಅವನಿಗಿಲ್ಲ. ನಿನ್ನ ವಯಸ್ಸು ಭರತ್ ರೆಡ್ಡಿ, ನಿನ್ನ ವಯಸ್ಸಿನ ನೂರಾರು ಜನರನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆಸಿದ ಕೀರ್ತಿ ನನ್ನ ಪತಿ ಶ್ರೀ ಜನಾರ್ದನ್ ರೆಡ್ಡಿ ಅವರದು. ಮಾಜಿ ಸಚಿವರು ಇಡೀ ಬಳ್ಳಾರಿ ನಗರ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತ ಜನಾರ್ದನ್ ರೆಡ್ಡಿ ಅವರಲ್ಲಿ ನಮ್ಮ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಇಬ್ಬರ ಜಗಳ ಮಧ್ಯೆ ಮೂರನೆಯವರು ಲಾಭ ಪಡೆದಿದ್ದಾರೆ. ಬಿಟ್ಟು ಬಾಧೆಗಳ ರಾತ್ರಿಯಲ್ಲಿ ನೀನು ಶಾಸಕರಾಗಿ ಆಯ್ಕೆ ಆಗಿದೆಯಾ? ನೀನಲ್ಲಿ ರೌಡಿ ಶಾಸಕ ಅಂತಾನೆ ನಾನು ಕರೀತೀನಿ. ಯಾಕಂದ್ರೆ ಸಾವಿರಾರು ರೌಡಿಗಳನ್ನ ಹಾಕೊಂಡು ನನ್ನ ಮನೆಗೆ ಬಂದು ನಿನ್ನ ಪ್ರೈವೇಟ್ ಸೆಕ್ಯೂರಿಟಿಗಳಿಂದ ಗುಂಡು ಹಾರಿಸಿ ನನ್ನ ಪತಿ ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸಲಿಕ್ಕೆ ಸಾವಿರಾರು ಮಾರ್ಗಗಳಿವೆ. ನಿಮ್ಮ ಮನೆಯನ್ನು ಸುಟ್ಟು ಹೋಗ್ತೀನಿ, 5 ನಿಮಿಷದಲ್ಲಿ ಮಾಡ್ತೀನಿ ಅಂತ ನೀನು ಹೇಳಿಯ. ಆದರೆ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಅವರು ಪ್ರತಿದಿನ ಆ ಅಂಜಲಿ ಪುತ್ರ, ಆ ಬಜರಂಗ ಬಲಿ, ಆ ಪ್ರಾಣ ದೇವರಾದ ಸ್ಮರಣೆ ಮಾಡುವವರು. ಹಾಗಾಗಿ ಸ್ವಾಮಿ ಹನುಮನ ಆಶೀರ್ವಾದ, ಇಡೀ ರಾಜ್ಯದ ಭಾರತೀಯ ಜನತಾ ಪಕ್ಷದ ಆಶೀರ್ವಾದ ಇರೋವರೆಗೂ ಜನಾರ್ದನ್ ರೆಡ್ಡಿ ಅವರನ್ನು ಏನು ಮಾಡಲು ಸಾಧ್ಯವಿಲ್ಲ. ಅದು ಕೇವಲ ನಿನ್ನ ಕನಸು ಮಾತ್ರ ಅಂತ ನಾನು ಹೇಳ್ತೇನೆ. ಶಾಸಕ ಭರತ್ ರೆಡ್ಡಿ ಅವರನ್ನ ನಾವು ಹುಚ್ಚ ಭರತ್ ರೆಡ್ಡಿ ಅಂತಾನೂ ಹೇಳ್ಬೋದು. ಹುಟ್ಟಿದಾಗಲಿಂದ ನಾನು ಶ್ರೀಮಂತ ಅಂತ ಒಂದು ದುರಂತ ಮಾತುಗಳನ್ನು ಮಾತನಾಡುತ್ತಾರೆ. ಆದರೆ ಭರತ್ ರೆಡ್ಡಿ, ನಾನು ನಿನಗೆ ಒಂದು ಪ್ರಶ್ನೆ ಮಾಡ್ತೇನೆ. ನಿನ್ನ ತಂದೆ ದೇವರೆಡ್ಡಿ ಅನ್ನೋರ ನಂಬಿಕೆಗೆ ದ್ರೋಹ ಮಾಡಿ, ಅವರ ಇಡೀ ಗ್ರಾಮೀಣ ವ್ಯಾಪಾರಕ್ಕೆ ಮೋಸ ಮಾಡಿ, ಅವರ ಆಸ್ತಿನೆಲ್ಲ ಕಬಳಿಸಿ, ಅವರು ಏನು 3 ಮಕ್ಕಳಿದ್ದಾರೆ ಹೆಣ್ಮಕ್ಕಳು, ಅವರಿಗೆ ನೀನು ಅನ್ಯಾಯ ಮಾಡಿದ. ಆ 3 ಹೆಣ್ಮಕ್ಕಳು ನಮ್ಮ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಂದ ಹಿಡಿದು, ಗವರ್ನರ್ ಇಂದ ಹಿಡಿದು ರಾಷ್ಟ್ರಪತಿಗಳ ತನಕ ಹೋಗ್ತಾರೆ ನ್ಯಾಯಕ್ಕೋಸ್ಕರ. ಎಲ್ಲ ಅವರು ನ್ಯಾಯ ಹೋರಾಟ ಮಾಡ್ತಾರೆ. ಆದರೆ ಇಡೀ ಅವರ ಹೋರಾಟವು ದೇಶ ನೋಡುತ್ತೆ, ನಮ್ಮ ರಾಜ್ಯನ ನೋಡುತ್ತೆ. ಆದರೆ ಅವರ ಕಣ್ಣೀರ ಏನು ಆ ಮಕ್ಕಳಲ್ಲಿ ಅಳ್ತಾ ಇದ್ದಾರೋ, ಆ ಕಣ್ಣೀರಲ್ಲಿ ನಿನ್ನ ರಾಜಕೀಯ ಅಂತ ಇವಾಗಲೇ ಶುರುವಾಗಿದೆ ಅಂತ ನಾನು ಹೇಳ್ತೇನೆ. ನಿಮ್ಮಪ್ಪ ಸೂರ್ಯನಾರಾಯಣ ರೆಡ್ಡಿ, ಆ ದೇವರೆಡ್ಡಿ ಕುಟುಂಬದವರಿಗೆ ಬಾಯಿಗೆ ಮಣ್ಣು ಹಾಕಿದ್ದಾನೆ. ನಿನ್ನ ಬಾಯಿಗೆ ಚಿನ್ನದ ಫೋನನ್ನು ಕೊಟ್ಟಿದ್ದಾನೆ. ನೀನು ಒಬ್ಬ ಶ್ರೀಮಂತಿಗಣ, ಇದು ನೀನು ನಾನು ಶ್ರೀಮಂತ ಅಂತ ಹೇಳ್ತಾ ಇದ್ದೀಯ. ನಿನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಹಸುವಿನ ಬೆಲೆ ಗೊತ್ತಿಲ್ಲದವನು ಮಾಡೋದೇ ಚಿಲ್ಲರೆ ರಾಜಕಾರಣ ಅಂತ ನಾನು ಹೇಳ್ತೇನೆ. ನಾವೆಲ್ಲ ಚಿಲ್ಲರೆ ರಾಜಕಾರಣ ಮಾಡೋದು, ನೀನು ಚಿಲ್ಲರೆ ರಾಜಕಾರಣ ಮಾಡ್ತಾ ಇದೀಯ. ನಿನಗೆ ಹಸುವಿನ ಬೆಲೆ ಗೊತ್ತಿಲ್ಲ. ಇಡೀ ಬಳ್ಳಾರಿ ಜಿಲ್ಲೆಯಿಂದಲೇ ಆಯ್ಕೆಯಾಗಿರೋ ನೀನು ಇಡೀ ಬಳ್ಳಾರಿಯಲ್ಲಿ ಸುಟ್ಟು ಬಿಡ್ತೀನಿ ಅಂತ ಹೇಳ್ತೀಯ. ಭರತ್ ರೆಡ್ಡಿ, ನೀನೊಬ್ಬ ರೌಡಿ, ನೀನೊಬ್ಬ ಗೂಂಡ, ನೀನೊಬ್ಬ ಅಹಂಕಾರಿ, ನೀನೊಬ್ಬ ಗರ್ಭಿಷ್ಠಿ, ನೀನೊಬ್ಬ ಗರ್ಭಿಷ್ಠಿ. ನೀನಂತ ವ್ಯಕ್ತಿಯಿಂದ ಇಂಥ ಮಾತುಗಳನ್ನು ಅಲ್ಲದೆ ಇನ್ನೇನು ಮಾತುಗಳು ಬಳ್ಳಾರಿ ಜನರು ನಿನ್ನಿಂದ ನಿರೀಕ್ಷೆ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಅವರಿಗೆ ಬೆಂಗಳೂರು ನಂತರ ಬಳ್ಳಾರಿಯನ್ನು 2ನೇ ಮಹಾನಗರವನ್ನು ಹಾಗೆ ಮಾಡಬೇಕು ಅಂತ ಒಂದು ಗುರಿ ಇದೆ. ಆದರೆ ನಿನಗೆ ಇಡೀ ಬಳ್ಳಾರಿಯಲ್ಲಿ ಬೆಳಿಗ್ಗೆ ಎದ್ರೆ ಮಠದಂತೆ ಮಾಡಿಸ್ತಾ ಇದೆಯಾ, ಈಸ್ಪೇಟ್ ದಂತೆ ಮಾಡಿಸ್ತಾ ಇದೆಯಾ, ಪ್ರತಿ ವಾರ್ಡಿನಲ್ಲಿ ಗುಂಪುಗಳನ್ನಾಗಿ ರೌಡಿಗಳನ್ನು ಬೆಳೆಸ್ತಾ ಇದೆಯಾ. ಪಾಪ ಅವರ ತಾಯಿಯರು ಏನು ಅವರ ಕಣ್ಣೀರಲ್ಲಿ ಹಾಕ್ತಾ ಇದ್ದಾರೋ, ಆ ಕಣ್ಣೀರ ಶಾಪದಲ್ಲಿ ನೀನು ಕೊಚ್ಚಿಕೊಂಡು ಹೋಗ್ತೀಯ ಅಂತ ಅದರಲ್ಲಿ ಅರ್ಥ
ಇಲ್ಲ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.